ಹಲೋ ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಅಂಬರೀಷ್ ಕುಂಬಾರ್ ಮಾತಾಡ್ತಿರೋದು. ಬನ್ನಿ ಇವತ್ತು ಒಂದು ಹೊಸ ವಿಚಾರ ತಿಳಿಯೋಣ. ಏನಪ್ಪ ಅಂತಂದರೆ, 1,00,000 ಬಹುಮಾಡಿ ಯೋಜನೆಗೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಯಾರು ವೀಡಿಯೋ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ, ಆವಾಗಲೇ ನಿಮಗೆ ಅರ್ಥ ಆಗೋದು. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಇಟ್ಟಿರೋ ಲಿಂಕ್ನ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಥರ ಪೇಜ್ ಓಪನ್ ಆಗಿದ್ದರೆ ನೀವು ನೋಡ್ಬೋದು, ಇಲ್ಲಿ ಆಧಾರ್ ಕಾರ್ಡ್ ನೇಮ್, ಆಧಾರ್ ಕಾರ್ಡ್ ಸಂಖ್ಯೆ ಅಂತೇಳಿ ಇರುತ್ತೆ. ನೀವು ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ಹೆಸರಿರುತ್ತೋ ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಮತ್ತು ಆಧಾರ್ ಸಂಖ್ಯೆನ ನೀವು ಹಾಕ್ಬೇಕಾಗುತ್ತೆ. ಸೊ ಬನ್ನಿ, ಆಧಾರ್ ಕಾರ್ಡಲ್ಲಿ ಏನು ನೇಮ್ ಇದೆ ಅದು ಹಾಕೋಣ. ಆಮೇಲೆ ಆಧಾರ್ ಕಾರ್ಡ್ ನಂಬರ್ನ ಹಾಕೋಣ. ಸೊ ಜೋಪಾನವಾಗಿ ನೋಡಿ ಹಾಕಿ, ಇಲ್ಲಾಂದರೆ ಎರರ್ ಬರ್ತಾ ಇರುತ್ತೆ. ಸೊ ಅದಾದಮೇಲೆ ಟರ್ಮ್ ಆ್ಯಂಡ್ ಕಂಡೀಷನ್ ಮೇಲೆ ಓಕೆ ಮಾಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಸ್ವಲ್ಪ ಲೋಡ್ ಆಗಿ ನಿಮಗೆ ನೆಕ್ಸ್ಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಈ ಥರ ಅಲ್ಲಿ ಮತ್ತೆ ಪರಿಶೀಲನೆ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಹೆಸರು ಅದೆಲ್ಲ ಬಂದಿರುತ್ತೆ, ನೀವು ನೋಡ್ಕೋಬೋದು. ಅದಾದಮೇಲೆ ನೀವು ಇಲ್ಲಿ ಪಡಿತರ ಚೀಟಿನ ಹಾಕಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಪಡಿತರ ಚೀಟಿ ನಾನು ಹಾಕಿರೋ ರಾಂಗ್ ಇತ್ತು. ಸೊ ನೀವು ನೋಡಿ ಕರೆಕ್ಟಾಗಿ. ಸೊ ಇನ್ನೊಂದು ಸಲ ನಾನು ಕರೆಕ್ಟಾಗಿ ನೋಡ್ತೀನಿ. ಸೊ ಕರೆಕ್ಟಾಗಿ ನೋಡಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನೆಕ್ಸ್ಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ಪೇಜ್ಗೆ ಹೋಗೋಣ. ನೋಡ್ಬೋದು, ಇಲ್ಲಿ ನೀವು ನೆಕ್ಸ್ಟ್ ಪೇಜಲ್ಲಿ ಬಂದಿದ್ದೀವಿ. ಇಲ್ಲಿ ಅವ್ರ ಹೆಸರು, ರೇಷನ್ ಕಾರ್ಡಲ್ಲಿ ಯಾರ್ಯಾರು ಇರ್ತಾರೆ ಅವ್ರ ಹೆಸರೆಲ್ಲ ತೋರಿಸ್ತಾ ಇದೆ. ಸೊ ನಾವು ಯಾರ ಹೆಸರು ಹಾಕ್ತಾಯಿದ್ದೀವಿ, ಯಾರ ಹೆಸರಲ್ಲಿ ಅಪ್ಲೈ ಮಾಡ್ತಾಯಿದ್ದೀವೋ ಅವ್ರ ಹೆಸರು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೇಷನ್ ಕಾರ್ಡಲ್ಲಿ ಇಬ್ಬರು ಹೆಸರು ಮಾತ್ರ ಇರೋದು. ಸೊ ಹಾಗಾಗಿ ಇಬ್ಬರು ಹೆಸರು ಮಾತ್ರ ತೋರಿಸ್ತಾ ಇದೆ. ಸೊ ನಾನು ಹೆಸರು ಸೆಲೆಕ್ಟ್ ಮಾಡಿಕೊಂಡೆ. ಕೆಳಗಡೆ ನೋಡ್ಬೋದು ನೀವು ವಿಧಾನಸಭಾ ಕ್ಷೇತ್ರ ಅಂತಿರುತ್ತೆ. ನಿಮ್ಮದು ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮದೊಂದು ವೋಟರ್ ಐ ಡಿ ಕಾರ್ಡ್ ಇರುತ್ತೋ ಆ ವೋಟರ್ ಐ ಡಿ ಕಾರ್ಡ್ ವಿಧಾನಸಭಾ ಕ್ಷೇತ್ರ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಏರಿಯಾನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಬನ್ನಿ, ನಾನು ವಿಧಾನಸಭಾ ಕ್ಷೇತ್ರ ಯಲಹಂಕ ಬರುತ್ತೆ, ಯಲಹಂಕ ಹಾಕ್ಕೊಂಡೆ. ಆಮೇಲೆ ಇದು ನಾನು ಗ್ರಾಮೀಣ ಬರುತ್ತೆ, ಸೊ ಗ್ರಾಮೀಣ ಹಾಕ್ಕೊಂಡೆ. ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನೀವು ನೋಡ್ಬೋದು, ಇದು ಟೌನು, ವಾರ್ಡ್ ನಂಬರ್ ಕೇಳುತ್ತೆ. ಅದಾದಮೇಲೆ ಅಡ್ರೆಸ್ಸು ಮತ್ತು ಪಿನ್ ಕೋಡ್ ನಂಬರ್ ಕೇಳುತ್ತೆ ಸ್ನೇಹಿತರೆ. ಸೊ ನೀವು ಇದು ಹಾಕ್ಕೊಳ್ಳಿ, ನಾನು ತೋರ್ಸೋಕ್ಕಾಗಲ್ಲ. ಬನ್ನಿ ಅಡ್ರೆಸ್ಸು ಮತ್ತು ಪಿನ್ ಕೋಡ್ ಹಾಕೋಣ. ವಾರ್ಡ್ ನಂಬರ್ ಹಾಕಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡೋಣ. ಸೊ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಯಾವ ಥರ ಇರುತ್ತೆ ಆ ಥರ ನೀವು ಹಾಕೋಬೇಕಾಗುತ್ತೆ. ನೋಡ್ಬೋದು, ಇಲ್ಲಿ ನಾನು ಹಾಕ್ಕೊಂಡೆ ನನ್ನ ಅಡ್ರೆಸ್ ಎಲ್ಲ. ಸೊ ಹಾಕೊಂಡ್ಮೇಲೆ ಇಲ್ಲಿ ಅಪ್ಲಿಕೇಶನ್ ನೇಮ್ ಬರುತ್ತೆ. ನೇಮು ಮತ್ತು ತಂದೆ ಹೆಸರು ಇಲ್ಲ ಗಂಡನ ಹೆಸರು ಬರುತ್ತೆ. ಸೊ ಅದು ಹಾಕ್ಕೊಳ್ಳಿ. ನೀವು ಯಾವುದು ಜೆಂಡ್ರ್ ಹಾಕ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕ್ಕೋಬೇಕಾಗುತ್ತೆ. ಆಮೇಲೆ ನೀವು ಮ್ಯಾರಿಡಾ ಅನ್ಮ್ಯಾರಿಡಾ ಅಂಗವಿಕಲನಾ ಅಂತ ಕೇಳುತ್ತೆ. ಸೊ ನೀವು ಯಾವ್ದು ಇರ್ತೀರೋ ಅದು ಹಾಕ್ಕೋಬೇಕು. ಇಲ್ಲಿ ಮ್ಯಾರಿಡ್ ಅಂತ ಹಾಕ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಸೈಡಿಗೆ ಮೊಬೈಲ್ ನಂಬರ್ ಇಂಪಾರ್ಟೆಂಟು ಹಾಕಲೇಬೇಕು. ಸೊ ಅದಾದ ಮೇಲೆ ನಿಮ್ಮ ಒಂದು ಗುರುತಿನ ಚೀಟಿನ ಇಲ್ಲಿ ಹಾಕ್ಬೇಕಾಗುತ್ತೆ ಸ್ನೇಹಿತರೆ. ಅದಾದಮೇಲೆ ಇಲ್ಲಿ ಮೇಲ್ ಹಾಕ್ಬೋದು, ಅದು ಆಪ್ಷನಲ್ಲು. ನೀವು ಹಾಕಿದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಇಲ್ಲಿ ನಿಮ್ಮ ಧರ್ಮ ಕೇಳುತ್ತೆ, ಹಿಂದೂ ಅಂತ ಹಾಕಿ. ನಿಮ್ದು ಯಾವ್ದು ಇರುತ್ತೋ ಅದು ಹಾಕಿ. ಅದಾದಮೇಲೆ ಕ್ಯಾಟಗರಿ ಕೇಳುತ್ತೆ, ನಿಮ್ಮದೊಂದು ಕ್ಯಾಟಗರಿನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಅದಾದಮೇಲೆ ನೀವು ಕ್ಯಾಸ್ಟ್ ಇನ್ಕಮ್ ನಂಬರ್ ಹಾಕಬೇಕಾಗುತ್ತೆ. ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಅದಾದಮೇಲೆ ಇನ್ಕಮ್ ಕ್ಯಾಸ್ಟ್ ನಂಬರ್ನ ಹಾಕಬೇಕಾಗುತ್ತೆ. ನೀವು ಇನ್ಕಮ್ ಕ್ಯಾಸ್ಟ್ ನಂಬರ್ ಹಾಕಿದ ಮೇಲೆ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಈ ಥರ ಪೇಜ್ ಇನ್ನೊಂದು ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಓಪನ್ ಆಯಿತು. ಅದಾದಮೇಲೆ ನೀವು ಆಧಾರ್ಸ್ ಅಂತ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮ್ಮ ಒಂದು ರೂರಲ್ ಸರ್ಟಿಫಿಕೇಟ್, ನಮ್ಮ ರೆಸಿಡೆನ್ಸಿ ಸರ್ಟಿಫಿಕೇಟ್ ನಂಬರ್ನ ಹಾಕಬೇಕಾಗುತ್ತೆ. ಸೊ ಅದು ಹಾಕಿ ನೀವು 5 ವರ್ಷಕ್ಕಿಂತ ಹೆಚ್ಚು ಅಂಥೇಳಿ ಹಾಕಿ. ಇಲ್ಲಿ ನೀವು ಬೆಂಗಳೂರಲ್ಲಿ 5 ವರ್ಷಕ್ಕಿಂತ ಹೆಚ್ಚು ಇದ್ದರೆ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೋಡ್ಬೋದು ಎಲ್ಲ ಡೀಟೇಲ್ಸ್ ಇಲ್ಲಿ ಬಂದಿದೆ. ಇವಾಗ ನೀವು ಒಂದು ಬ್ಯಾಂಕ್ ನಂಬರು, IFSC ಕೋಡು, ಅವ್ರ ನೇಮು ಮತ್ತು ಇಲ್ಲಿ ಅಕೌಂಟ್ ನಂಬರ್ ಹಾಕಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಇದನ್ನು ನಾನು ತೋರಿಸಂಗಿಲ್ಲ, ನೀವು ಹಾಕಿ. ಸೊ ಇಲ್ಲಿ ನಾನು ಹಾಕೋತೀನಿ, ಬನ್ನಿ. ಕರೆಕ್ಟಾಗಿರೋ ನಂಬರು ಒಂದು ಸಲ ಚೆಕ್ ಮಾಡಿ ಹಾಕ್ಕೊಳ್ಳಿ. ಹಾಕ್ಕೊಂಡ್ಮೇಲೆ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆ OTPನ ನೀವು ಇಲ್ಲಿ ಹಾಕಬೇಕಾಗುತ್ತೆ.
ಸೊ ಹಾಕಿದ ಮೇಲೆ ನೀವು ನೋಡ್ಬೋದು ನನ್ನ ಒಂದು ಅಪ್ಲಿಕೇಶನ್ ಸಕ್ಸಸ್ಫುಲಿ ಆಯಿತು. ಸೊ ಇಲ್ಲಿ ಕಾಣಿಸುತ್ತಲ್ಲ ಕ್ಲಿಕ್ ಟು ಡೌನ್ಲೋಡ್ ಆ್ಯಕ್ನಾಲಜ್ಮೆಂಟು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಹಾಕಿರೋ ಒಂದು ಅಪ್ಲಿಕೇಶನ್ನ PDF ನಿಮ್ಮ ಮೊಬೈಲ್ಗೆ ಬರುತ್ತೆ. ಸೊ ಈ ರೀತಿಯಾಗಿ ನೀವು ಈಸಿಯಾಗಿ ರಾಜೀವ್ ಗಾಂಧಿ ವಸತಿ ಯೋಜನೆ, ಬಹುಮಹಡಿ ವಸತಿ ಯೋಜನೆಯ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಸೊ ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ರೆ ಧನ್ಯವಾದಗಳು. ಇದೇ ರೀತಿ ವೀಡಿಯೋ ಬರ್ತಾ ಇರುತ್ತೆ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸ್ನೇಹಿತರೆ. ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.